ಇದು ರೈತನ ಮನೆ. ಇದು ಏನದ ಅವ್ರು ಏನಾದ್ರು ಸಾಮಾನು ಸರಂಜಾಮು ಇಡೋದಕ್ಕೆ ಮಳೆ ಬಿಸಿಲು ಗಾಳಿಯಲ್ಲಿ ತಡೆಯಲಿಕ್ಕೆ ಕೂಡ್ಲಿಕ್ಕೆ ಮಾಡ್ಲಿಕ್ಕೆ ಅವ್ರಿಗೆ ಒಂದು ಮನೆ ಇರ್ತದೆ ರೈತನ ಮನೆ ಹೊಲದಲ್ಲಿ. ಇದು ಜೀವಂತವಾದ ಗಿಡಗಳೇ ಇವು ಸಣ್ಣ ಗಿಡ ಹಸಿರು ಇರ್ತವೆ. ಅದನ್ನೇನದ ನೀರಿನಲ್ಲಿ ಸ್ವಲ್ಪ ಹೆಂಡಿ ಹಾಕಿದ್ವಿ ಅಂದ್ರೆ ವೃದ್ಧಿ ಆಗ್ತಿರ್ತದೆ. ಬೇಕಾದಂಗೆ ಇದು ನೀರು ಸೋಸಿ ಹಾಕ್ಬೋದು ಅಥವಾ ಇದು ಕೂಡ ನಾವು ಅಲ್ಲೆಲ್ಲೇ ಹಾಕ್ಬಿಟ್ಟು ಅಂದ್ರೆ ಇದು ಇಲ್ಲಿ ಬೆಳೆಗಳನ್ನು ನೋಡ್ಬೋದು. ಬೆಳೆಗಳು ಇವು ಮೇವಿನ ಬೆಳೆಗಳಿವೆ. ಇಲ್ಲಿ ಹುರುಳಿ ಹಾಕಿದೀವಿ ಮತ್ತೆ ಮೆಟ್ಟಿಗೆ ಹಾಕಿದೀವಿ. ಇವು ಸ್ವಲ್ಪ ಜಲ್ದಿ ಬರ್ತವೆ. ಇದು ಕೂಡ ಒಂದು ರೀತಿ ಬೆಳೆ ಅಂದ್ರೆ ಸಮ್ಮಿಶ್ರ ಬೆಳೆ. ಇದೆಲ್ಲ ಬೆಳೆ ಅಲ್ಲೆಲ್ಲಿ ಒಂದು ಬೆಳೆ ಹೋದ್ರು ಮತ್ತೊಂದು ಬೆಳೆ ಬರಬೇಕು. ಕುದುರೆ ಮೆಂತೆ ಇದು ಕೂಡ ಒಳ್ಳೆ ಮೇವು. ಕುದುರೆ ಮೆಂತೆ ಅಂತಂದ್ರೆ ಇದು ದನಗಳಿಗೆ ಮೇವು ಬಹಳ ಪುಷ್ಟಿದಾಯಕವಾದಂತ ಮೇವು. ಬೆಳೆ ಹಾಕಿ ಒಂದರ ಲಾಸ್ ಆದ್ರೆ ಮುಗಿದೋಯ್ತು. ಆದ್ರೆ ಯಾವ್ದ್ರಿಂದ ಹಾಕಿದ್ರು ಒಂದ್ 4-6 ಬೆಳೆ ಹಾಕಿದ್ರೆ 1-2 ಬೆಳೆ ಕೊಟ್ಟರು 3 ಬೆಳೆ ನಮಗ ಸರಿಯಾಗಿ ಲಾಭ ಕೊಡ್ತಾವ ಅಂತ ಹೇಳ್ತೀವಿ. ಇದರಲ್ಲಿ ಏನಿದೆ ಅವರು ಬೆಳಿತಾರೆ, ನಾವು ಬೆಳಿತೇವೆ. ಏನು ವ್ಯತ್ಯಾಸ ಏನಿದೆ ಅಂದ್ರೆ ನಾವು ಏರು ಮಡಿ ಮಾಡಿದ್ದೇವೆ. ಪಾಲಕ್ ನೋಡಿ ಯಾವ ರೀತಿ ಒಂದರ ಹುಳ ಹುಪ್ಪಿ ಎಲ್ಲ ಕಾಣಿಸ್ತದೆ. ಅಂದ್ರೆ ಇದಕ್ಕೆ ನಾವ್ ಏನ್ ಮಾಡಿದೀವಿ ಅಂದ್ರೆ ಬೆಳೆಗಳನ್ನ ಅತಿ ಶಕ್ತಿಯುತ ಮಾಡಿದ್ದೇವೆ. ಹೊಸ ವಿಡಿಯೋಗಳಿಗಾಗಿ ಜೈ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನೀವು ನೋಡಿ ನಿಮ್ಮವರಿಗೂ ಶೇರ್ ಮಾಡಿ ಸರ್. ಈಗ ಆಮೇಲೆ ಇದು ಕೃಷಿ ಹೊಂಡ ಅದ. ಆಮೇಲೆ ರೈತರು ಇದು ಸಮಗ್ರ ಕೃಷಿದಲ್ಲಿ ಏನಿದೆ ಅಂದ್ರೆ ಕೃಷಿ ಹೊಂಡ ಇರಬೇಕು. ಕೃಷಿ ಹೊಂಡ ಆದ ನಂತರ ರೈತನ ಮನೆ ಇರಬೇಕು. ಮನೆ ಜೊತೆಗೆ ದನದ ಕೊಟ್ಟಿಗೆ ಇರಬೇಕು. ಕೊಟ್ಟಿಗೆ ಆದ ನಂತರ ಕುರಿ ಸಾಕೋದೊಂದು ಬೇಕು. ಕುರಿ ಸಾಕಣೆ ಕೂಡ ಇವತ್ತು ಕೂಡ ಸಮಗ್ರ ಕೃಷಿಯಲ್ಲಿ ಅಳವಡಿಸ್ತಾ ಇದ್ದಾರೆ, ತಗೊಳ್ತಾ ಇದ್ದಾರೆ. ಅದು ಕೂಡ ಒಂದು ಭಾಗವಾಗಿದೆ. ಇದು ರೈತನ ಮನೆ. ಇದು ಏನದ ಅವ್ರು ಏನಾದ್ರು ಸಾಮಾನು ಸರಂಜಾಮು ಇಡೋದಕ್ಕೆ ಮಳೆ ಬಿಸಿಲು ಗಾಳಿಯಲ್ಲಿ ತಡೆಯಲಿಕ್ಕೆ ಕೂಡ್ಲಿಕ್ಕೆ ಮಾಡ್ಲಿಕ್ಕೆ ಅವ್ರಿಗೆ ಒಂದು ಮನೆ ಇರ್ತದೆ ರೈತನ ಮನೆ ಹೊಲದಲ್ಲಿ. ಆಮೇಲೆ ಇದು ದನದ ಕೊಟ್ಟಿಗೆ ಮಾಡಿದ್ದಾರೆ. ಎತ್ತು ಹೋರಿ ಆಕಳು ಏನಿದೆ ಈ ಸದ್ಯಕ್ಕೆ ಹೊರಗೆ ಬಿಟ್ಟಿದ್ದಾರೆ ಅವರು, ಇಲ್ಲಿ ಇರ್ತವೆ. ಆಮೇಲೆ ಇದು ಕುರಿ ಕೂಡ ಮಾಡಿದ್ದಾರೆ. ಕುರಿದೊಂದು ಹಟ್ಟಿ ಮಾಡಿದ್ದಾರೆ, ಕುರಿ ಹಟ್ಟಿ. ಇದು ಕೂಡ ಏನಂದ್ರೆ ಕುರಿ ಕೂಡ ನಮ್ಗೆ ಯಾವಾಗ ಅದರ ಎಮರ್ಜೆನ್ಸಿ ಟೈಮ್ನಾಗ ATM ಇದ್ದಂಗೆ ಇದು ನಮ್ಗೆ ಯಾವಾಗಲೂ ದುಡ್ಡು ಕೊಡ್ತಿರ್ತವೆ. ಅವಶ್ಯಕತೆ ಈಗ ನಮ್ಮ ಕುರಿಗಳು ಒಂದು 8-10 ಕುರಿಗಳವ. ಅದ್ರಾಗ ಒಂದು 4 ಇಡಬಹುದು ಅಥವಾ 6 ಇಡಬಹುದು, 4 ಆಗಿಂದಾಗ ಮಾರಬಹುದು. ಆಗಿಂದಾಗ ನಮಗೆ ರೊಕ್ಕ ಬರ್ತಾವ ದುಡ್ಡು. ಏನೋ ಒಂದು ಆಮೇಲೆ ಎಮರ್ಜೆನ್ಸಿ ಮತ್ತು ಏನೋ ಒಂದು ತೊಂದರೆ ಬಂತಂದ್ರೆ ಆಗಿಂದಾಗ ನಮಗ ಎಲ್ಲಿಗೆ ಏನು ಬೇಡಕ್ ಬೇಕಾಗಿಲ್ಲ. ರೈತ ಬೇಡೋದನ್ನು ಬಹಳ ಕೆಟ್ಟ. ರೈಟ್ ಕೊಡೋದನ್ನು ಕಲಿಬೇಕು, ರೈಟ್ ಬೇಡೋದನ್ನು ಮಾಡಬಾರ್ದು. ಅದೇ ರೀತಿಯಾಗಿ ಇಲ್ಲಿ ಕೋಳಿ ಕೂಡ ಮಾಡಿದೇವಿ. ಅಲ್ಲಿ ಕೂಡ ಇದ್ರೆ ಅದು ಕೂಡ ಒಳ್ಳೇದಿರ್ತದೆ. ತತ್ತಿಗಿತ್ತಿ ತಿಂತಾರೆ, ಮಾಡ್ತಾರೆ. ಕೋಳಿ ಎಲ್ಲ ಹುಳ ಹುಟ್ಟಿ ಎಲ್ಲ ತಿಂತದೆ. ಮನೆ ಎಲ್ಲ ಸುತ್ತಮುತ್ತ ಸ್ವಚ್ಛ ಇರ್ತದೆ. ಆಮೇಲೆ ಇದು ಎರೆಹುಳು ಗೊಬ್ಬರದ ಘಟಕ ಮಾಡಿದೀವಿ. ಇದು ಕೂಡ ಎರೆಹುಳು ಗೊಬ್ಬರ ಇದ್ದದ್ದು ಹೊಟ್ಟು ಪಟ್ಟೆ ಎಲ್ಲ ಹಾಕಿದೀವಿ. ಕೆಲವು ಎರೆಹುಳ ಬಿಟ್ಟಿದೀವಿ. ಇದನ್ನ ಮೇಲೆ ತಂಪಾಗಿರಂಗ್ ನೋಡ್ಕೋತೀವಿ. ಆಮೇಲೆ ಆಗಾಗ್ಗೆ ಹೆಂಡಿ ರಾಡಿ ಹಾಕಿದ್ರೆ ಸಾಕು ಎರೆಹುಳುಗಳು ದಪ್ಪ ಆಗ್ತಾವ. ಮತ್ತೆ ಅದ್ರ ಅಭಿವೃದ್ಧಿ ಕೂಡ ಹೆಚ್ಚಾಗುತ್ತೆ. ಹೆಚ್ಚಿನ ಎರೆಹುಳುಗಳು ಬರ್ತಾವ. ಅದರಿಂದ ನಮಗೆ ಗೊಬ್ಬರ ಕೂಡ ಬಹಳ. ಇದು 45 ಇಲ್ಲ 2 ತಿಂಗಳದಾಗ ಈಜಿಲಿ ಬಂದ್ಬಿಡ್ತಾವ. ಇದು ಈಗೀಗ ಹಾಕಿದ್ದೀವಿ ನಾವು, ಇನ್ನು ಫ್ರೆಶ್ ಇದೆ. ಆಮೇಲೆ ಇದು ಅಜೋಲಾ ಯೂನಿಟ್ ಅಂತ ಹೇಳಿ. ಏನ್ ಸರ್ ಇದು? ಅಜೋಲಾ ಅಂದ್ರೆ ಇದು ಕೂಡ ಬೆಳೆಗಳಿಗೆ ಒಂದು ಏನಂತಾರ ಫಲವತ್ತಾದಂತ ಒಂದು ಪೋಷಕಾಂಶ ಉಳ್ಳಂತ ಗೊಬ್ಬರನೇ ಇದು. ಇದು ಜೀವಂತವಾದ ಗಿಡಗಳೇ ಇವು ಸಣ್ಣ ಗಿಡ ಹಸಿರು ಇರ್ತವೆ. ಅದನ್ನೇನದ ನೀರಿನಲ್ಲಿ ಸ್ವಲ್ಪ ಹೆಂಡಿ ಹಾಕಿದ್ವಿ ಅಂದ್ರೆ ವೃದ್ಧಿ ಆಗ್ತಿರ್ತದೆ. ಬೇಕಾದಂಗೆ ಇದು ನೀರು ಸೋಸಿ ಹಾಕ್ಬೋದು ಅಥವಾ ಇದು ಕೂಡ ನಾವು ಅಲ್ಲೆಲ್ಲೇ ಹಾಕ್ಬಿಟ್ಟು ಅಂದ್ರೆ ಇದು ಕೂಡ ಅಲ್ಲಿಗೆ ಹೆಚ್ಚಿನ ನೈಟ್ರೋಜನ್ ಉಳ್ಳಂತ ಒಂದು ಪಿಲ್ಸ್ ಇವೆ. ಅಂದ್ರೆ ಇದು ಗೊಬ್ಬರ ತರ ಯೂಸ್ ಮಾಡೋದು. ಅದು ನೀರನ್ನು ಗೊಬ್ಬರ ಜಲ ಅಂತ ಹೇಳಿ ಉಪಯೋಗ ಮಾಡೋದು. ಅದ್ರ ಜಲನ ಯೂಸ್ ಮಾಡ್ಬೋದು. ನಾನು ಹೇಳ್ತಿರುವಾಗೆ ಅದು ಸಮಗ್ರ ಕೃಷಿಯ ಒಂದು ಭಾಗವಾಗಿ ಇಲ್ಲಿ ತನಕ ನೀವು ಮನೆ ಇವೆಲ್ಲ ಎರೆಹುಳದ ಘಟ ಅವೆಲ್ಲ ನೋಡಿದ್ರಿ. ಇಲ್ಲಿ ಬೆಳೆಗಳನ್ನು ನೋಡ್ಬೋದು. ಬೆಳೆಗಳು ಇವು ಮೇವಿನ ಬೆಳೆಗಳಿವೆ. ಇಲ್ಲಿ ಹುರುಳಿ ಹಾಕಿದೀವಿ ಮತ್ತೆ ಮೆಟ್ಟಿಗೆ ಹಾಕಿದೀವಿ. ಇವು ಸ್ವಲ್ಪ ಜಲ್ದಿ ಬರ್ತವೆ. ನಾವು ಎತ್ತುಗಳಿಗೆ ಆಗ್ಲಿ ದನಗಳಿಗೆ ಆಗ್ಲಿ ಇದು ಮೇವ್ ಅಂತ ಹೇಳಿ ಉಪಯೋಗ ಮಾಡ್ಬೋದು. ಆಮೇಲೆ ಇಲ್ಲಿ ಏನ್ ಹಾಕಿದೀವಿ ಅಂದ್ರೆ ಸೂರ್ಯಪಾನ ಹಾಕಿದೀವಿ. ಇದು ಕೂಡ ಒಂದು ರೀತಿ ಬೆಳೆ ಅಂದ್ರೆ ಸಮ್ಮಿಶ್ರ ಬೆಳೆ. ಇದೆಲ್ಲ ಬೆಳೆ ಅಲ್ಲೆಲ್ಲಿ ಒಂದು ಬೆಳೆ ಹೋದ್ರು ಮತ್ತೊಂದು ಬೆಳೆ ಬರಬೇಕು. ಒಂದು ಬೆಳೆ ಬೆಳಿಬಾರ್ದು, ಎಲ್ಲಾ ಬೆಳೆಗಳನ್ನು ಬೆಳಿಬೇಕನ್ನೋ ಒಂದು ಉದ್ದೇಶದಿಂದ ಇವೆಲ್ಲ ಬೆಳೆಗಳನ್ನ ಇದು ಮಾಡಿದೀವಿ, ಪರಿಚಯ ಮಾಡಿಸಿದೀವಿ. ಇಲ್ಲಿ ನೆಪಿಯರ್ ಗ್ರಾಸ್ ಇದೆ, ಆನೆ ಹುಲ್ಲು ಇದೆ. ಇದು ಕೂಡ ಇದು. ಆಮೇಲೆ ಕುದುರೆ ಮೆಂತೆ ಇದು ಕೂಡ ಒಳ್ಳೆ ಮೇವು. ಕುದುರೆ ಮೆಂತೆ ಅಂತಂದ್ರೆ ಇದು ದನಗಳಿಗೆ ಮೇವು ಬಹಳ ಪುಷ್ಟಿದಾಯಕವಾದಂತ ಮೇವು. ಇದು ಹಸಿ ಗಿಡ ಅಂತ ಹೇಳಿ. ಇದ್ರ ಕೂಡ ತಪ್ಪಲು ಚೆನ್ನಾಗಿರ್ತದೆ, ಫಾಸ್ಟ್ ಬೆಳೀತದೆ. ಒಂದೊಂದು ಸ್ವಲ್ಪ ತಪ್ಪಲು ಹೋಗಿದ್ರು ಈಗ ಹೆಂಗ್ ನುಗ್ಗಿ ತಪ್ಪಲು ಇರ್ತದೆ ಅದ್ರ ರೀತಿ ಇದು ಕೂಡ ಬಹಳಷ್ಟು ಒಂದು ಪೌಷ್ಟಿಕವಾದಂತ. ಇದು ಚೊಕ್ಚೆ ಗಿಡ. ಇದು ಎಲೆ ತೋಟದಾಗೆಲ್ಲ ಉಪಯೋಗ ಮಾಡಿರ್ತಾರೆ. ಇದು ರೇಷ್ಮೆ ಗಿಡಗಳು ಹಾಕಿದ್ವಿ, ಹಿಪ್ಪಿನ ಗಿಡ ಹಾಕಿದ್ವಿ. ಇದು ರೇಷ್ಮೆ ಕೂಡ ಹಚ್ಬೋದು. ಯಾಕಂದ್ರೆ ಒಂದೇ ಇಲ್ಲ, ಎಲ್ಲ ಮಾಡಿದ್ರೆ ಒಂದಿಲ್ಲ ಒಂದು ಅವನಿಗೆ ಲಾಭ ಕೊಡ್ತಾರೆ. ಒಂದು ಹೋದ್ರು ಒಂದು ಸಲ ಕೊರಕೋತ್ ಕೊಡಬಾರ್ದು. ಒಂದೇ ಬೆಳೆ ಹಾಕಿ 1 ಲಾಸ್ ಆದ್ರೆ ಮುಗಿದೋಯ್ತು. ಆದ್ರೆ ಯಾವ್ದ್ರಿಂದ ಹಾಕಿದ್ರು ಒಂದು 4-6 ಬೆಳೆ ಹಾಕಿದ್ರೆ 1-2 ಬೆಳೆ ಕೊಟ್ಟರು 3 ಬೆಳೆ ನಮಗ ಸರಿಯಾಗಿ ಲಾಭ ಕೊಡ್ತಾವ ಅಂತ ಹೇಳ್ತೀವಿ. ಆಮೇಲೆ ಇವು ಕಬ್ಬು ಹಾಕಿದೀವಿ, ಇಲ್ಲಿ ಬಾಳೆ ಹಾಕಿದೀವಿ, ಪಪ್ಪಾಯ ಹಾಕಿದೀವಿ. ಪಪ್ಪಾಯ ಬಾಳೆ 1-2 ವರ್ಷನೇ ಮುಗಿದು ಹೋಗ್ತಾವ. ಆಮೇಲೆ ಮಾವು, ಸೀಬೆ, ನಿಂಬೆ ಇವೆಲ್ಲ ಬಹುವಾರ್ಷಿಕ. 10-15-20 ವರ್ಷ ತನಕ ಬರ್ತಾವ. ಜಾಸ್ತಿ ಟೈಮ್ ಇದು 3 ವರ್ಷದಲ್ಲಿ ಇವು ಬರ್ಲಿಕ್ಕೆ ಶುರು ಆಗೋದ್ರೊಳಗೆ ಇವು ಪಪ್ಪಾಯ ಮತ್ತ ಬಾಳೆ ನಮಗ ಕೈ ಕೊಟ್ಟಿರ್ತಾವ. ರೈತಗೆ ಸುಮ್ ಕೊಡೋದಿಲ್ಲ, ಏನ್ರ ಅದೇ ಇರ್ಬೇಕು, ಕಂಟಿನ್ಯೂಟಿ ಇರ್ಬೇಕು. ಕರಿಬೇವಿನ ಗಿಡ ಇದೆ. ಆಮೇಲೆ ನೆಲ್ಲಿ ಗಿಡ ಹಾಕಿದೀವಿ, ಸೀಬೆ ಗಿಡ ಹಾಕಿದೀವಿ. ಇಲ್ಲಿ ನೋಡ್ರಿ, ಇದು ನಿಂಬೆ ಗಿಡ ಅದ. ನಿಂಬೆ ಗಿಡ ಇದೆ.
ಅಲ್ಲಿ ಸೀಬೆ ಗಿಡ ಇದೆ, ಪೇರಲೆ ಗಿಡ, ಹಾ, ಹಾ, ಹಾ. ಆಮೇಲೆ ಅದು ಮಾವಿನ ಗಿಡ ಆ ಕಡೆ ಮಾವಿನ ಗಿಡ ಇಲ್ಲಿ. ಸೊ ಈ ರೀತಿಯಾಗಿ ಎಲ್ಲಾ ಬೆಳೆಗಳಿದ್ರೆ ಒಂದಿಲ್ಲ ಒಂದು ಸೀಸನ್ ಅಲ್ಲಿ ಹಣ್ಣನ್ನು ಸಿಗ್ತವೆ, ಹಾ. ಅವನು ಕೂಡ ತೃಪ್ತಿ ಹೊಂತಾನೆ, ಎಲ್ಲರೂ ಕೂಡ ತೃಪ್ತಿ ಮಾಡುತ್ತೆ. ಅಂದ್ರೆ ಆಮೇಲೆ ಮಿಶ್ರ ಈ ಬೆಳೆ ಕಡೆ ಏನಿದೆ ಇದು ಕೂಡ ನಾವು ಬೆಳೆದಿದ್ದೀವಿ. ಇದು ಬೆಳ್ಳುಳ್ಳಿ ಇದೆ, ಬೆಳ್ಳುಳ್ಳಿ ಇದೆ, ಉಳ್ಳಾಗಡ್ಡಿ ಇದೆ, ಶೇಂಗಾ ಇದೆ, ಅಲ್ಲಿ ಆಮೇಲೆ ಶುಂಠಿ ಹಾಕಿದೀವಿ, ಆಮೇಲೆ ಅರಿಶಿಣ ಹಾಕಿದೀವಿ. ಹಾ, ಹಾ, ಹಾ. ಇದರಲ್ಲಿ ಏನಿದೆ ಅವರು ಬೆಳಿತಾರೆ, ನಾವು ಬೆಳಿತೇವೆ. ಏನು ವ್ಯತ್ಯಾಸ ಏನಿದೆ ಅಂದ್ರೆ ನಾವು ಏರು ಮಡಿ ಮಾಡಿದ್ದೀವಿ. ಏರು ಮಡಿ ಅಂತ ಏರು ಮಡಿ ಅಂದ್ರೆ ಇಲ್ಲಿ ನೋಡ್ತಾ ಇದ್ರಲ್ಲ, ಈಗ ಸ್ವಲ್ಪ ತೆಗ್ಗಿದೆ ಇಲ್ಲೆಲ್ಲ, ಇಲ್ಲಿ ಸ್ವಲ್ಪ ಮಣ್ಣು ಏರಿಸಿದೆ. ಮಣ್ಣು ಏರಿಸಿದ್ರೆ ಏನಂತ ಮಣ್ಣಿನಲ್ಲಿ ಒಂದು ಶಿಥಿಲತೆ ಬರ್ತದೆ, ಅಂದ್ರೆ ಸಡ್ಲ ಇರ್ತಾವ ಮಣ್ಣು. ಮಣ್ಣು ಸರಿದ್ರಿಂದ ಗಡ್ಡಿ ಚೆನ್ನಾಗಿ ಬೆಳಿತಾವ. ಹಾರ್ಡ್ ಮಣ್ಣು ಇತ್ತಂದ್ರೆ ಸ್ವಲ್ಪ ಕಷ್ಟ ಆಗ್ತದೆ, ಅಂದ್ರೆ ಫ್ರೀ ಆಗಿ ಮೂವ್ಮೆಂಟ್ ಆಗಲ್ಲ, ಅಂದ್ರೆ ಸರಿಯಾಗಿ ಬೆಳಿತಾವ. ಅದಕ್ಕೆ ಏನಾದ್ರು ಏರು ಮಡಿ ಮಾಡೋದ್ರಿಂದ ಬೆಳ್ಳುಳ್ಳಿ ಗಡ್ಡಿ ಆಗ್ಲಿ, ಉಳ್ಳಾಗಡ್ಡಿ ಗಡ್ಡಿ ಆಗ್ಲಿ, ಆಮೇಲೆ ಶೇಂಗಾನು ಕೂಡ ಚೆನ್ನಾಗಿ ಬರ್ತಾವ. ಆಮೇಲೆ ಇವು ಇದು ಹಾಕಿದೀವಿ, ಶುಂಠಿ ಹಾಕಿದೀವಿ. ಏರು ಮಡಿ ಮಾಡೋದ್ರಿಂದ ಅಂತ ಬೇರೆಗೆ ಚೆನ್ನಾಗಿ ಒಂದು ಅವಕಾಶ ಸಿಗ್ತದ ಸ್ಥಳ ಬೆಳಿಲಿಕ್ಕೆ. ಹಂಗಾಗಿ ಉಳ್ಳಾಗಡ್ಡಿ ಗಡ್ಡೆ ಆಗ್ಲಿ, ಬೆಳ್ಳುಳ್ಳಿ ಗಡ್ಡೆ ಆಗ್ಲಿ ದೊಡ್ಡವಾಗ ಒಂದು ಚಾನ್ಸಸ್ ಇರ್ತಾವ. ಆಮೇಲೆ ಇದು ಏನಿದೆ, ಇಲ್ಲಿ ಮತ್ತೆ ಉಳ್ಳಾಗಡ್ಡಿ ಹಾಕಿದೀವಿ, ಆಮೇಲೆ ಇಲ್ಲಿ ಶೇಂಗಾ ಹಾಕಿದೀವಿ. ಶೇಂಗಾದ ಕೂಡ ಅಲ್ಲಿ ಕೂಡ ನೆಲ ಶಿಥಿಲತೆ ಇತ್ತಂದ್ರೆ, ನೆಲದಲ್ಲಿ ಸಡ್ಲಿತನ ಇತ್ತಂದ್ರೆ ಅವು ಕೂಡ ಹೆಚ್ಚಿನ ಕಾಯಿಗಳು ಬರ್ತಾವ. ಇದು ಶುಂಠಿ ಹಾಕಿದೀವಿ, ಇದು ಕೂಡ ನಾವು ಏನದ ಈಗ ಆಲ್ಮೋಸ್ಟ್ ಎಲ್ಲ ಬೆಳೆದಾವ, ಒಣಗಿದ್ವು, ಅವೆಲ್ಲ ಕತ್ತರಿಸಿವಿ. ಇದು ಶುಂಠಿ ಕೂಡ ತೆಗೆಯತದ. ಇದು ಅರಿಶಿಣ ಇದೆ, ಅರಿಶಿಣ ಇದು ಕೂಡ ನಾವು ಕತ್ತರಿಸಿದ್ದೇವೆ. ಈಗ ಅರಿಶಿಣ ಗಡ್ಡಿ ಆದ ತೆಗೆಯತದೆ. ಸರ್ ಲಾಸ್ಟ್ ಹಾಕಿದ್ದು ಇದು ಪಾಲಕ್ ಇದೆ. ಪಾಲಕ್ ನೋಡಿ ಯಾವ ರೀತಿ ಇದೆ, ಒಂದರ ಹುಳ ಹುಪ್ಪಿ ಎಲ್ಲ ಕಾಣಿಸ್ತಾ ಇದೆ. ಏನು ಕಾಣಿಸ್ಲ ಅಂದ್ರೆ ಇದಕ್ಕೆ ನಾವ್ ಏನ್ ಮಾಡಿದೀವಿ ಅಂದ್ರ ಬೆಳೆಗಳನ್ನ ಅತಿ ಶಕ್ತಿಯುತ ಮಾಡಿದೀವಿ. ಬೆಳೆಗಳಿಗೆ ಯಾಕೆ ಮಾಡಿದೀವಿ ಶಕ್ತಿಯುತ ಹೇಳ್ರಿ? ಅಂದ್ರೆ ಅವು ಅದು ನಮಗೆ ಯಾಕೆ ಹೊಳಿತು ಹಂಗ? ನಾವೇನ್ ಮಾಡಿದೀವಿ, ಕರೋನಾದಾಗೆಲ್ಲ ಕೇಳಿದೀವಿ ಅಲ್ಲಿ ಇಲ್ಲಿ. ಯಾಕಂದ್ರೆ ಒಳ್ಳೆಯವ್ರಿಗೆ ಬಂದಿಲ್ಲ, ಕೆಟ್ಟವ್ರಿಗೆ ಬಂದ ಕಾಲಜ್ಞಾನ ಅದಂಗ. ಒಳ್ಳೆಯವರೆಲ್ಲ ಉಳಿತಾರ, ಕೆಟ್ಟವರೆಲ್ಲ ಹೋತಾರ ಅಂದಂಗ. ಅವ್ರು ಯಾರು ದುರ್ಬಲರಿದ್ರು, ಯಾರು ನಿಶಕ್ತರಿದ್ರು, ಯಾರು ಅಶಕ್ತರಿದ್ರು, ಯಾರು ಫೇಸ್ ಮಾಡ್ತಿದ್ದಿಲ್ಲ, ಯಾವುದೇ ರೋಗಕ್ಕೆ ಅವ್ರು ಇದು ಮಾಡ್ತಿದ್ದಿಲ್ಲ, ಅಂಥವ್ರಿಗೆ ಅಷ್ಟೇ ಅದು ಕೊರೋನಾ ಅಟ್ಯಾಕ್ ಆಗಿದೆ. ಶಕ್ತಿವಂತರಿಗೆ ಆಗಿದನು. ಆಮೇಲೆ ಬೆಳೆಗಳು ಒಂದು ಶಕ್ತಿವಂತ ಮಾಡಿದ್ರೆ ಯಾವ ಹುಳ ಸಮಯ ಬರಲ್ಲ, ಊಟ ಸಮಯ ಬರಲ್ಲ, ಏನು ಬರಲ್ಲ. ಅದಕ್ಕೆ ನಾವು ಬೆಳೆಗಳು ಶಕ್ತಿವಂತ ಮಾಡ್ಬೇಕಾ ಮಾಡಬಾರ್ದ? ಆಯ್ತಲ್ಲ, ಬೆಳೆಗೂ ಶಕ್ತಿವಂತ ಮಾಡಿದ್ರೆ ಸುಮ್ಮನೆ ಹೋಯ್ತಲ್ಲ. ಈಗ ಮಗನಿಗೆ ಶಕ್ತಿ ಗೊತ್ತ ದಷ್ಟ ಪುಷ್ಟ ಮಾಡಿ ಸ್ಟ್ರಾಂಗ್ ಮಾಡಿದೀವಿ, ಮಿಲಿಟರಿ ಕಳಿಸಿದ್ರೆ ನಾವು ಬಂದ್ಗಳು ಯಾರು ಬೇಕು ದನ್ ಶೂಟ್ ಹೊಡಿತಾನೆ. ಅದೇ ಇಲ್ಲ ಕೂಡು ಮಗ ಮನೆ ಕೂಡು ಅಂತ ಒಂದ್ ದಿವ್ಸ ಹೊರಗೆ ಬಿಟ್ರೆ ಏಯಪ್ಪ ಹೊಡ್ಲಿಕತ್ತಾನ ಅಂತ ಒಳಗೆ ಬರ್ತಾನೆ. ಶಕ್ತಿಯುತ ಮಾಡ್ಬೇಕಾ ವೀಕ್ ಮಾಡ್ಬೇಕು ಮನುಷ್ಯರಿಗೆ, ಸ್ಟ್ರಾಂಗ್ ಮಾಡ್ಬೇಕು. ಅದಕ್ಕೆ ನಾವು ಬೆಳಿಗ್ಗೆ ಸ್ಟ್ರಾಂಗ್ ಮಾಡಿದೆವು. ನಮಗೆ ಅವನು ಅಗ್ರಿಕಲ್ಚರ್ ಡೀನು ಕೇಳಿದ್ರು, ಇವ್ರು ಕೇಳಿದ್ರು, ಅಗ್ರಿಕಲ್ಚರ್ ಎಕ್ಸ್ಪರ್ಟ್ ಸೈಂಟಿಸ್ಟ್ ಕೇಳಿದ್ರು, ಇದೇನದು ಮಹತ್ವ? ಇಷ್ಟು ದಿವಸನಾಗಂತೂ ಹಿಂಗ್ ಬೆಳಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಬಂದ್ರು ಒಂದು ಎರಡು ಬರ್ತಾವ. ಇಷ್ಟು ಗುಂಪಾಗಿ ಹೂವು ಬರೋದು, ಕಾಯಿ ಬರೋದು, ಕಾಯಿದು ಅಸಹಜ ಒಂದು ಬೆಳವಣಿಗೆ ಅದು, ಅಂದ್ರೆ ಸರಿಯಾಗಿದ್ದು ಬೆಳವಣಿಗೆ ಅದ. ಇದಕ್ಕೇನ್ ಕಾರಣ ಅಂದ್ರೆ ನಾವು ಭಾರತೀಯ ಸಂಸ್ಕೃತಿ ಜನ ಇದ್ದೀವಿ. ಸುಮ್ಮ ಮಜಾಕ್ನಲ್ಲಿ ಹೇಳ್ದೆ, ಸರ್ ನಾವು ಮಂತ್ರ ಓದಿವಿ ಅಂತಂದೇವು. ಅದು ಏನೇ ಕೇಳಪ್ಪ ಮಂತ್ರ ಇದ್ರು ಕೂಡ ನಮ್ಮ ರೈತರಿಗೆ ಹೇಳು, ಅವ್ರು ಮಾಡ್ತಾರ ಅಂದ್ರು. ಅವ್ರು ಅಂದ್ರೆ ಅಕ್ಸೆಪ್ಟ್ ಮಾಡಿದ್ರು. ಅಂದ್ರೆ ಏನ್ ಮಾಡಿದ್ಯಾ ಹೇಳಪ್ಪ ಅಂತಂದ್ರು. ಅದಕ್ಕೆ ನಾವು ಬೆಳಿಗ್ಗೆ ಸ್ಟ್ರಾಂಗ್ ಮಾಡಿದೇವು. ಅದಕ್ಕೆ ಅವ್ರು ಏನ್ ಮಾಡಿದ್ರು, ಗೋಕೃಪಾಮೃತ ಕೇಳಿದ್ರೆ ಅವ್ರು ಅಂದ್ರು 1 ಎಕರೆಗೆ 2000 ಲೀಟರ್ 4 ಡೋಸ್ನಲ್ಲಿ ಕೊಡ್ಬೋದು. 500 ಅದನ್ನ ಅಂದ್ರೆ 8 ದಿವಸಕ್ಕೆ ಕೊಟ್ಟರಂದ್ರೆ 4 ವಾರದಾಗ ನೀವು ಕೊಡ್ಬೋದು. ನಾವು 1 ವಾರ ಕೊಟ್ಟರೆ ನಡೀತದ? ನಡೀತದ. ಹಂಗೆ 1 ವಾರ ತೆಳ್ಕೊಟ್ರು ಅದನ್ನು ನಡಿಬೋದು. ನಾವು ಟ್ರೈಲ್ ಮಾಡಿ 1 ವಾರದಾಗ 2-3 ಸಲ ಕೊಟ್ಟೆವು. 15 ನಿಮಿಷ ಕೊಡೋದು, ಯಾವುದೇ ಔಷಧಿ ಇಲ್ಲ, ಏನಿಲ್ಲ, ಬರೀ ಗೋಕೃಪಾಮೃತ ಕೊಟ್ಬಿಡೋದು. ಅದ್ರ ನೆಲದಾಗ ಅಂದ್ರೆ ಬೇರ್ನಿಂದ ಸ್ಟ್ರಾಂಗ್ ಅದು ಗಿಡ, ಬೇರ್ನಿಂದ ಸ್ಟ್ರಾಂಗ್ ಅದು. ಮೇಲೆ ಸ್ಪ್ರೇನು ಅದೇ ಹೊಡಿತೀವಿ. ಸ್ಪ್ರೇನೇ ಮುಂದಿನ ನೋಜಲ್ ತೆಗೆದು ನೀರ್ ಹೊಡೆಯೋದು, ಅಲ್ಲಿನೂ ಮ್ಯಾಲೂ ನೀರ್ ಹೊಡೆಯೋದು, ಕೆಳಗೂ ನೀರ ಮ್ಯಾಲಿಂದ ನೀರ. ಅಂದ್ರೆ ಗೋಕೃಪಾಮೃತನೇ ಪೂರ ಗೋಮಯ ಮಾಡಿಬಿಟ್ಟೆವು. ಹಿಂಗಾಗಿ ಅವು ಬೆಳೆಗಳು ಎಲ್ಲ ಶಕ್ತಿಯುತ ಆಗ್ಯಾವ. ಬಹಳ ಲಿಂಕಿ ಇದ್ದು ಬೆಳೆಗಳು ಒಮ್ಮೆ ತಿರುಗಿ ಬಿದ್ದವು. ಇನ್ನು